ಎರಡನೇ ವಿಚಾರಕ್ಕೆ ಬರೋಣ. ಇವತ್ತು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಮೀಸಲಾತಿಯ ವಿಚಾರದಲ್ಲಿ ನಡೆದಿದೆ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಭಾರತ ದೇಶದ ನೆಲದ ಮೇಲೆ ಇಲ್ಲ, ಈಗಾಗಲೇ ಬೇರೆ ದೇಶದ ನೆಲದ ಮೇಲೆ ಇದ್ದಾರೆ. ಅವರು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೀಸಲಾತಿಯನ್ನ ತೆಗಿಬೇಕಾಗತ್ತೆ ಅಂತ. ಅದಕ್ಕೆ ಇವತ್ತು ವಿರೋಧ ಪಕ್ಷಗಳು ಮತ್ತೆ ದಲಿತ ಸಮುದಾಯಗಳು ಕುಪಿತಗೊಂಡಿವೆ. ಇಡೀ ದೇಶದಲ್ಲಿ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಈಗ ತೇಪೆ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು. ಇದು ಒಂದು ಲೆಗೆಸಿ. ಕಾಂಗ್ರೆಸ್ ಪಕ್ಷದ ಈ ದೇಶದ ಪ್ರಥಮ ಪ್ರಧಾನಿಯಾಗಿದ್ದಂತ ನೆಹರು ಅವರು ಆ ಕಾಲದಲ್ಲೇ ಹೇಳಿದ್ರು, ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸರಿಯಾದ ಕ್ರಮ ಅಲ್ಲ, ಇದೊಂದು ಅನಿಷ್ಟ, ಇದರಿಂದ ದೇಶ ಉದ್ಧಾರ ಆಗೋದಿಲ್ಲ, ಆದ್ರಿಂದ ಇದರ ಬಗ್ಗೆ ನನಗೆ ಒಲವಿಲ್ಲ ಅಂತೇಳಿ ಆ ಕಾಲದಲ್ಲೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು. ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅದು ಸದನದಲ್ಲೂ ಕೂಡ ಅದರ ಪ್ರಸ್ತಾಪ ಮಾಡಿ ಆ ಪತ್ರವನ್ನ ಪ್ರದರ್ಶನ ಮಾಡಿದ್ರು. ಈಗ ನೋಡಿ, ರಾಹುಲ್ ಗಾಂಧಿಯವರು ಅದೇ ಜಾಡಿನಲ್ಲಿ ಹೊರಟಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ನೆಹರು ಅವರು ಏನು ಮನೋಭಾವ ಇತ್ತೋ ಅದೇ ಭಾವನೆಯನ್ನ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ನಾನು ಪದೇ ಪದೇ ಹೇಳ್ತಿದ್ದೆ, ಕಾಂಗ್ರೆಸ್ಸು ದಲಿತ ವಿರೋಧಿ. ಅವರು ಯಾವತ್ತು ಬೇಕಾದ್ರೂ ಹೇಳೋದೊಂದು ಮಾಡೋದೊಂದು. ಮೀಸಲಾತಿಗೆ ವಿರುದ್ಧವಾಗೇ ಇದ್ದಾರೆ, ಆದ್ರೆ ಸಂದರ್ಭ ಬಂದಿರಲಿಲ್ಲ. ಯಾಕೆಂದ್ರೆ ವೋಟ್ ಬ್ಯಾಂಕು ರಾಜಕೀಯ ಮಾಡ್ತಕ್ಕಂಥ ಕಾಲದಲ್ಲಿ ಇವರು ಓಲೈಕೆ ಮಾಡಿ ಈ ರೀತಿ ಮಾಡ್ತಿದ್ರು ಅಂತ. ಕರ್ನಾಟಕದಲ್ಲಿ ಈಗಾಗಲೇ ಸಾಬೀತಾಗೋಯ್ತು. ಕರ್ನಾಟಕದಲ್ಲಿ ದಲಿತರಿಗೆ ಒಂದು ಕಡೆ ಅನೌನ್ಸ್ ಮಾಡೋದು, ಇನ್ನೊಂದು ಕಡೆಯಿಂದ ಹಣ ತಗೊಳ್ಳೋದು, ದಲಿತರ ಹಣವನ್ನೇ ಲೂಟಿ ಮಾಡೋದು, ಇಂಥವೆಲ್ಲ ಮಾಡಿದ್ದು ಈಗಾಗಲೇ ದೊಡ್ಡ ಸುದ್ದಿಯಾಗಿ ಇವತ್ತು ಜನರ ಮಧ್ಯದಲ್ಲಿ ಇದೆ. ಇದು ಒಂದು ಕಡೆ ಆದ್ರೆ, ಆದ್ರಿಂದ ನಾನು ಇವತ್ತು ಜನರಲ್ಲಿ ಮನವಿ ಮಾಡ್ತೇನೆ, ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಈ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಬುದ್ಧಿಯನ್ನ ಕಲಿಸಬೇಕಾಗಿದೆ. ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ. ಇವತ್ತು ಮಾನಸಿಕ ಅಸ್ವಸ್ಥರಂತೆ ಭಾರತ ದೇಶದ ಮಾನಹಾನಿ ಮಾಡುವುದನ್ನ ರಾಹುಲ್ ಗಾಂಧಿಯವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನ ಅಪಮಾನ ಮಾಡ್ತಾನೇ ಇರ್ತಾರೆ, ಸದಾ ಮಾಡ್ತಾರೆ, ಇವತ್ತು ಮುಂದುವರಿಸಿದ್ದಾರೆ. ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ. ಯಾಕೆಂತಂದ್ರೆ ಈ ದೇಶವನ್ನ ಮಾತೆಗೆ ಹೋಲಿಸ್ತೇವೆ, ನಾವು ತಾಯಿಗೆ ಹೋಲಿಸ್ತೇವೆ. ಆದ್ರೆ ಇವತ್ತು ನಮಗೆ ನೋವಾಗ್ತಿರ್ತಕ್ಕಂಥದ್ದು, ಹೊರದೇಶದ ಮಣ್ಣಿನಲ್ಲಿ ನಿಂತು ಭಾರತಾಂಬೆಯ ವಸ್ತ್ರಹರಣ ಮಾಡಿ ಖುಷಿ ಪಡುವ ವಿಕಾರ ಮನೋಭಾವ, ಅಂದ್ರೆ ಒಂಥರ ಪೀಡಕ, ಸ್ಯಾಡಿಸ್ಟ್. ರಾಹುಲ್ ಗಾಂಧಿ ಈಸ್ ಎ ಸ್ಯಾಡಿಸ್ಟ್. ನನಗೆ ನೋವಾಗುತ್ತೆ ಆ ಮಾತನ್ನು ಹೇಳಲಿಕ್ಕೆ. ಆದರೆ ತಾಯಿಯನ್ನ ನಾವು ತಾಯಿ ಅಂತ ಏನು ಈ ದೇಶವನ್ನ ಕರ್ಕೊಳ್ತೇವೋ, ಆ ತಾಯಿಯ ವಿವಸ್ತ್ರಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಲ್ಲ, ಎಂತ ಪಾಠ ಕಲಿಸ್ಬೇಕು ಇವರು? ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯೋಗ್ಯರಿದ್ದಾರಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ನಾನು. ಜೊತೆಗೆ 14ರಲ್ಲಿ ವಿರೋಧ ಪಕ್ಷಕ್ಕೆ ಬಂತಲ್ಲ ಕಾಂಗ್ರೆಸ್ ಪಾರ್ಟಿ, ಸ್ಥಾನ ಸಿಗದೇ ಇರಬಹುದು. ಆದ್ರೆ 14ರಲ್ಲಿ
ನಾನೇ ಆ ನಾಯಕತ್ವವನ್ನು ವಹಿಸ್ಕೊಳ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ಶಿಪ್ ಬೇಕಾಗಿತ್ತು. ಆವತ್ತು ರೆಕಗ್ನೈಸ್ಡ್ ಅಲ್ಲ, ಕಡಿಮೆ ಸ್ಥಾನಗಳಿತ್ತು. 19ಕ್ಕೆ ಬಂತು, 19ರಲ್ಲೂ ಕೂಡ ಕಡಿಮೆ ಸ್ಥಾನಗಳು ಬಂದ್ಬಿಡ್ತು. ಅದರಿಂದ ಅದೂ ತೆಗೆದುಕೊಳ್ಳಲಿಕ್ಕೆ ಅವರು ಹಿಂದೇಟ್ ಹಾಕಿದ್ರು. ಈ ಸಾರಿ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ ಆಗಿದ್ರಿಂದ ಬೇರೆ ಎಲ್ಲರನ್ನು ಸರಿಸಿ ನನಗೇ ಬೇಕು ಅಂತ ಈ ಸಾರಿ ತಗೊಂಡಿದ್ದಾರೆ. ಆದರೆ ನಾನು ಇವತ್ತು ಹೇಳ್ತೇನೆ, ಈಸ್ ನಾಟ್ ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್. ಈ ರೀತಿ ಹೊರಗಡೆ ಹೋಗಿ ನಮ್ಮ ದೇಶವನ್ನ ಅಪಮಾನಗೊಳಿಸ್ತಕ್ಕಂಥದ್ದು, ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ?